ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಏನ್ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ನನ್ನ ಹೇಳುವಂಥ ಪ್ರಯತ್ನ ಕೂಡ ನಾವೇನು ಮಾಡಿಲ್ಲ. ಕಾಂಗ್ರೆಸ್ ನೀವೇ ಹೇಳಿದಂತೆ ಸರ್, ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದಲ್ಲಿ ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತೂ ಹೋಗಿದೆ. ಸಂಪೂರ್ಣ ಮಾಹಿತಿ ಇದನ್ನ ಹೇಳಿದ್ದೇನೆ. ನಾನು ಖರ್ಗೆ ಅವ್ರಿಗೆ ಹೇಳಿದೆ, 3 ಜನ ಭೇಟಿಯಾಗಿ ಏನು ಡಿಸ್ಕಷನ್ ಮಾಡಿದ್ವಿ ನಮ್ಮ ಸ್ಟೇಟ್ ಬಗ್ಗೆ. ಸಿದ್ದರಾಮಯ್ಯ ಅವ್ರಿಗೂ ಫೋನ್ ಮುಖಾಂತರ ಹೇಳಿದ್ದೀವಿ. ಆಮ್ಯಾಗೆ ಸುರ್ಜೇವಾಲ ಅವರು ಯಾವುದಕ್ಕೆ ಕೆಲಸಕ್ಕೆ ಫೋನ್ ಮಾಡಿದ್ರು, ಅವ್ರಿಗೂ ಕೂಡ ವಿಷಯನ ಹೇಳಿದ್ದೀವಿ. ಸೊ ಎಲ್ಲರಿಗೂ ವಿಷಯ ಹೇಳಿದ್ರು. ಅದರಲ್ಲಿ ಮುಚ್ಚಿಡುವಂಥದ್ದು ಏನು, ಅದರಲ್ಲಿ ಏನು ವಿಷಯ ಏನಿಲ್ಲ. ಸಿನಿ ಭೇಟಿ ಆದ್ಮ್ಯಾಗ ನಾವು ಅಪಗಳು ಇದ್ದಿರ್ತದೆ. ಅದನ್ನೇನು ನಾವು ತಡಿಲಿಕ್ಕೆ ಆಗೋಲ್ಲ, ಅಲ್ಲಿಗಳಿಲಿಕ್ಕೂ ಆಗೋಲ್ಲ. ಚರ್ಚೆ ಆಗೇ ಆಗಿರ್ತವೆ. ನಾವು ಹೋಗಿದ್ದು ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಈಗೂ ಭೇಟಿ ಇದ್ದೀವಿ. ಮತ್ತೆ ಪದೇ ಮತ್ತೆ ಭೇಟಿ ಆಗುವಂಥ ಶೆಡ್ಯೂಲ್ ಕೂಡ ಇದೆ ನಮ್ಮ. ಯಾಕಂದರೆ ಇಷ್ಟಕ್ಕೆ ಮುಗಿದಿಲ್ಲ. ಈಗ ಹೇಳಿದಾರಷ್ಟೇ, ಈ ಮಾಹಿತಿ ಬೇಕು, ಈ ನಿಮ್ಮ ಸರ್ಕಾರದ ಇದನ್ನು ಮಾಡಬೇಕು, ಅದನ್ನೆಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡುವಂಥ ಪೂರೈಸುವಂಥ ಕೆಲಸ ನಾವು ಸರ್ಕಾರದಿಂದ ಮಾಡ್ತೀವಿ. ಯಾವುದಕ್ಕೆ ನೀವು ಹೇಳ್ಬೇಕು, ಎದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವರು ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು? ಅದು ಪ್ರಶ್ನೆ ಬರ್ತಲ್ಲ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ಅಕಸ್ಮಾತ್ ಯಾರಾದ್ರೂ ಅಜಿತ್ ಪವಾರ್ ಏಕನಾಥ್ ಶಿಂದೆ ಉಟ್ಕೊಂಡ್ರೆ ಕುಮಾರಸ್ವಾಮಿ ಅಲ್ಲ, ಒಟ್ಟುಕೋಟ್ ಶಕ್ತಿ ಯಾರಿಗಿಲ್ರಲ್ಲ. ಅಜಿತ್ ನಮ್ಮ ಶಿಂದೆ ಅವ್ರ ತರ ಇಲ್ಲಿ ಉಟ್ಕೊಂಡ್ರು ಅಷ್ಟು ಇಚ್ಛಾಗುವಂಥ ಶಕ್ತಿ ಯಾರಿಗೂ ಇಲ್ಲ. ಮತ್ತು ಅದನ್ನು ಯಾರು ಮಾಡ್ಲಿಕ್ಕೆ ಮುಂದಾಗೋಲ್ಲ. ಎರಡು ಸಮಸ್ಯೆ ಇದೆ. ಮತ್ತು ಅದು ಕುಮಾರಸ್ವಾಮಿ ಅವ್ರು ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಮತ್ತು ಅವ್ರು ಸಹಾಯ ತಗೋಬೇಕಿತ್ತಂದ್ರೆ ನಾವು ನಿಮಗೆಲ್ಲ ಹೇಳಿ ಅವ್ರಿಗೆಲ್ಲ ಫೋಟೋ ತೆಗ್ಸ್ಕೊಂಡು ಹೇಳ್ತಿದ್ವಿ. ರಾತ್ರಿ ತುಡುಗಲೇ ಹೋಗ್ತಿದ್ವಿ. ಭೂತಾಯಿನ ಮಗ ಈ ಪಿಕ್ಚರ್ ನೋಡಿದ್ರೆ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ತಿಂತಾರ. ಅವರು ಒಂದೇ ಹಿಂಗೆ ಮುಸುಕ್ ಹಾಕಿರ್ತಾರೆ. ಹಂಗೆ ನಾವು ಓಡಾಡ್ತೀವಿ ಡೆಲ್ಲಿಯಲ್ಲಿ. ರಾತ್ರಿ ಎಲ್ಲ ಮುಸುಕ್ ಹಾಕಿ ಭೂತಾಯಿನ ಮಗ ಈ ಥರ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ಫುಲ್ ಮೀಲ್ಸ್ ತಿಂತಾರೆ. ಅವ್ರು ಹಳೆ ಪಿಕ್ಚರ್ ನೋಡಿರ್ಬೇಕು ಭಾಳ ಜನ. ನಾ ಭಾಳ ಸರಿ ನೋಡಿದ್ದೀನಿ ಅದನ್ನ. ಯಾವಾರಿಗೆ ನನಗೆ ಯಾವಾಗಲೂ ಹಾಗೆ ಅಲ್ಲಿ ಯಾರು ಫೋಟೋ ತೆಗಿಯೋರು ಯಾರು ಹಾಕಿಲ್ರಲ್ಲಿ. ಅಲ್ಲಿ ತೆಗಿಯೋರು ಯಾರು ಹಾಕಿಲ್ಲ. ಇಲ್ಲಿ ಅವರ ಆಪ್ಷನಲ್ಲಿ ಭಾಳ ಜನ ಇದ್ರು, ಫೋಟೋ ತೆಗೆದ್ರು. ಅಲ್ಲಿಗೆ ಅವ್ರಿಗೆ ಭೇಟಿಯಾಗಿದ್ರಲ್ಲ, ಇಲ್ಲೇನು ಪ್ರಶ್ನೆ ಇಲ್ಲ. ಅವ್ರಿಗೆ ಇಲ್ಲ ಕರೆ ಅಂದರೆ ಬೇರೆ ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದ್ರು. ಸೊ ಅವ್ರಿಗೂ ಕೂಡ ಹೇಳಿದ್ದು ಹಿಂಗಾಗಿದೆ, ಭೇಟಿಯಾಗಿದೆ ಅಂತ. ಯಾಕಂದ್ರೆ ನಮ್ದು ಇನ್ನೊಂದು ಟೀಮ್ ಅಲ್ಲಿ ಹೇಳೋಕ್ಕಿಂತ ಮುಂಚೆ ನಾವೇ ಹೇಳಿದ್ರೆ ಮತ್ತೆ ನಾವು ಸೇಫ್ ಇರ್ತೀವಿ.